ಎಸ್ ಕರ್ನಾಟಕ ಅಗ್ರವಾರ್ತೆಯಲ್ಲಿ ಈಗ ಪೊಲಿಟಿಕಲ್ ಎಕ್ಸ್ಕ್ಲೂಸಿವ್ ಅನ್ನ ನಿಮಗೆ ಕೊಡ್ತಾ ಇದ್ದೀವಿ. ಪ್ರಮುಖವಾಗಿ ಜೆಡಿಎಸ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬರಲಿರುವಂತಹ ಲೋಕಸಭಾ ಚುನಾವಣೆಯಲ್ಲಿ ಕುಮಾರಸ್ವಾಮಿ ಏನ್ ತಂತ್ರಗಾರಿಕೆ ಎಣಿತಾ ಇದ್ದಾರೆ, ಅದರಲ್ಲೂ ತಮ್ಮ ಭದ್ರಕೋಟೆಗೆ ಮತ್ತೆ ವಶಕ್ಕೆ ಪಡೆಯೋದಕ್ಕೆ ಏನು ರಣತಂತ್ರ ಹುಡ್ತಾ ಇದ್ದಾರೆ ದಳಪತಿ, ಎಷ್ಟು ಅಲರ್ಟ್ ಆಗಿದ್ದಾರೆ ಎಚ್ಡಿಕೆ, ಕೈ ವಶವಾಗಿರುವಂತಹ ಭದ್ರಕೋಟೆಯನ್ನು ಮರಳಿ ಗೆಲ್ಲೋದಕ್ಕೆ ಈಗ ಕಸರತ್ತು ನಡೆಸಿದ್ದು. ಮಂಡ್ಯದಲ್ಲಿ ಕಾಂಗ್ರೆಸ್ ಅನ್ನ ಕಟ್ಟಿ ಹಾಕೋದಕ್ಕೆ ಈಗ ಜೆಡಿಎಸ್ ನಿಂದ ಚಕ್ರವ್ಯೂಹ. ದಳಪತಿಗಳ ಭದ್ರಕೋಟೆಯಲ್ಲಿ ಈಗ ಕಾಂಗ್ರೆಸ್ ಏನ್ ತಾಳ ಊರಿದೆ, ಅದನ್ನ ಲೋಕಸಭೆಯಲ್ಲಿ ಮತ್ತೆ ವಾಪಸ್ ಪಡೆಯೋದಕ್ಕೆ ಸಕಲ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದ್ದಾರೆ ಎಚ್ಡಿಕೆ. ಹೇಗಾದ್ರೂ ಮಾಡಿ ಕಾಂಗ್ರೆಸ್ ಅನ್ನ ಮಂಡ್ಯದಲ್ಲಿ ಕಟ್ಟಿ ಹಾಕಬೇಕು ಅನ್ನೋದು ಎಚ್ಡಿಕೆಯ ರಣತಂತ್ರ. ನೀವು ಪೋಷಕರಾಗಲು ಕಾಯುತ್ತಿದ್ದೀರಾ? ಚಿಂತಿಸದಿರಿ. ಓಯಾಸಿಸ್ ಫರ್ಟಿಲಿಟಿ 90,000 ದಂಪತಿಗಳ ಜೀವನದಲ್ಲಿ ಸಂತೋಷವನ್ನು ತಂದಿದೆ. 7825893601ಗೆ ಕರೆ ಮಾಡಿ. ಅತ್ಯದ್ಭುತ ರಿಯಾಯಿತಿ ಪಡೆಯಿರಿ ಹಾಗೂ ಎಲ್ಲರಿಗೂ ಗುಡ್ ನ್ಯೂಸ್ ಕೊಡಿ. ಇನ್ನು ನಿಖಿಲ್ ಕುಮಾರಸ್ವಾಮಿ ಎಚ್ಡಿಕೆ ಸ್ಪರ್ಧೆಗೆ ಒತ್ತಾಯಿಸಿದ್ದಂತಹ ಜೆಡಿಎಸ್ ನಾಯಕರು ಕಳೆದ ಲೋಕಸಭೆ ಸೋಲಿನ ಸೇಡು ತೀರಿಸಿಕೊಳ್ಳೋದಿಕ್ಕೆ ತವಕ. ನಿಖಿಲ್ ಸ್ಪರ್ಧೆ ಮಾಡಿದ್ರೆ ಇದೆಲ್ಲವೂ ಕೂಡ ಸಾಧ್ಯ. ನಿಖಿಲ್ ಸ್ಪರ್ಧಿಸದೇ ಇದ್ರೆ ಎಚ್ಡಿಕೆ ಸ್ಪರ್ಧೆಗೆ ಮುಖಂಡರು ಮನವಿಯನ್ನ ಮಾಡ್ಕೊಳ್ತಾ ಇದ್ದಾರೆ. ನಿಖಿಲ್ ಕುಮಾರಸ್ವಾಮಿ ಅವರನ್ನ ಸ್ಪರ್ಧೆಗಿಳಿಸಿ ಒಂದು ವೇಳೆ ಅವರು ಸ್ಪರ್ಧೆ ಮಾಡಲ್ಲ ಅಂತಂದ್ರೆ ಸ್ವತಃ ನೀವೇ ಅಖಾಡಕ್ಕಿಳಿರಿ ಅನ್ನುವಂಥದ್ದು ಜೆಡಿಎಸ್ ಮುಖಂಡರ ಅಭಿಪ್ರಾಯ. ಆ ಅಭಿಪ್ರಾಯವನ್ನ ಕುಮಾರಸ್ವಾಮಿ ಅವರ ಮುಂದೆ ಇಟ್ಟಿದ್ದಾರೆ. ನಿಖಿಲ್ ಅಥವಾ ಎಚ್ಡಿಕೆ ಸ್ಪರ್ಧೆಗೆ ಈಗ ಜೆಡಿಎಸ್ ನಾಯಕರ ಒತ್ತಾಯ ಕೇಳಿ ಬರ್ತಾ ಇದೆ. ಇದನ್ನ ಕುಮಾರಸ್ವಾಮಿ ಯಾವ ರೀತಿ ಹ್ಯಾಂಡಲ್ ಮಾಡ್ತಾರೆ, ನಿಜಕ್ಕೂ ಜೆಡಿಎಸ್ ನಾಯಕರ ಒತ್ತಡಕ್ಕೆ ಮಣಿತಾರ? ನಿಖಿಲ್ ಕುಮಾರಸ್ವಾಮಿ ಅವರನ್ನ ಲೋಕಸಭೆ ಚುನಾವಣೆಗೆ ಅಖಾಡಕ್ಕೆ ಇಳಿಸ್ತಾರಾ? ಎಸ್, ಇನ್ನು ನಿಖಿಲ್ ಮತ್ತು ಎಚ್ಡಿಕೆ ಇಬ್ರು ಕೂಡ ಒಪ್ಪದೆ ಹೋದ್ರೆ ಆಗ ಏನು, ಸ್ಥಳೀಯ ನಾಯಕರು ಸ್ಪರ್ಧಿಸ್ತಾರ? ವಿಧಾನಸಭೆಯಲ್ಲಿ ಪರಾಜಿತ ಅಭ್ಯರ್ಥಿಗಳೇನಿದ್ದಾರೆ ಅವರಲ್ಲೀಗ ಉತ್ಸಾಹ ಹೆಚ್ಚಾಗ್ತಾ ಇದೆ. ಎಂಪಿ ಚುನಾವಣೆಯಲ್ಲಿ ಸ್ಪರ್ಧಿಸುವಂತಹ ಇಂಗಿತವನ್ನ ಆ ನಾಯಕರುಗಳು ವ್ಯಕ್ತಪಡಿಸಿದ್ದಾರೆ. ಸಿಎಸ್ ಪುಟ್ಟರಾಜು, ಡಿಸಿ ತಮ್ಮಣ್ಣ ಇವರೆಲ್ಲರೂ ಕೂಡ ಸ್ಪರ್ಧೆಯ ಬಗ್ಗೆ ಇಂಗಿತವನ್ನ ವ್ಯಕ್ತಪಡಿಸಿದ್ದು ಪರೋಕ್ಷ ಸುಳಿವನ್ನ ನೀಡ್ತಾ ಇದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ತಮ್ಮಣ್ಣ ಪರ ಬೆಂಬಲಿಗರ ಕ್ಯಾಂಪೇನ್ ನಡೀತಾ ಇದೆ. ಬೃಹತ್ ಕಾರ್ಯಕ್ರಮದ ನೆಪದಲ್ಲಿ ಶಕ್ತಿ ಪ್ರದರ್ಶನ ನಡೆಸಿದ್ರು ಪುಟ್ಟರಾಜು. ಭದ್ರಕೋಟೆಯನ್ನ ಮತ್ತೆ ತಮ್ಮ ವಶಕ್ಕೆ ಪಡಿಬೇಕು ಅಂತ ಒಂದು ಕಡೆ ದಳಪತಿಗಳು ರಣತಂತ್ರ ಹೂಡ್ತಾ ಇದ್ರೆ, ಹಾಗಿದ್ರೆ ಯಾರನ್ನು ನಿಲ್ಲಿಸ್ತಾರೆ ಅನ್ನೋದು ಮತ್ತೊಂದು ಕಡೆ ಪ್ರಶ್ನೆಯಾಗಿದೆ. ನಿಖಿಲ್ ಕುಮಾರಸ್ವಾಮಿ ಅವರು ನಿಲ್ಲಿಸಲಾಗತ್ತಾ? ನಿಖಿಲ್ ಏನಿಲ್ಲ ಅಂತಂದ್ರೆ ಎಚ್ಡಿಕೆನೇ ನಿಲ್ತಾರಾ ಅಂತದೊಂದು ಒತ್ತಾಯ ಇದೆ. ಇಬ್ರು ಇಲ್ಲ ಅಂತಂದ್ರೆ ಸ್ಥಳೀಯ ನಾಯಕರು, ಹಾಗಿದ್ರೆ ಯಾರು? ಅವರ ಪರವಾಗಿ ಈಗ ಫೇಸ್ಬುಕ್ ನಲ್ಲಿ ಕ್ಯಾಂಪೇನಿಂಗ್ ಶುರುವಾಗಿರುವಂತದ್ದು. ಆ ಮೂಲಕ ಮತ್ತೆ ಕೈವಶವಾಗಿರುವಂತಹ ಈ ಒಂದು ಭದ್ರಕೋಟೆಯನ್ನ ತಮ್ಮ ವಶಕ್ಕೆ ತೆಗೆದುಕೊಳ್ಳಬೇಕು ಅನ್ನುವಂತಹ ರಣತಂತ್ರವನ್ನ ಈಗ ಜೆಡಿಎಸ್ ಹೂಡ್ತಾ ಇದೆ. ನಿಖಿಲ್ ಎಚ್ಡಿಕೆ ಒಪ್ಪದೆ ಹೋದ್ರೆ ಹಾಗಿದ್ರೆ ಸ್ಥಳೀಯ ನಾಯಕರು ಸ್ಪರ್ಧಿಸ್ತಾರಾ? ಪುಟ್ಟರಾಜು ತಮ್ಮ ಒಂದು ಬಲವನ್ನ ಅಲ್ಲಿ ಪ್ರದರ್ಶನ ಮಾಡ್ತಾ ಇದ್ದಾರೆ. ಜೊತೆಗೆ ಡಿಸಿ ತಮ್ಮಣ್ಣ ಅವರ ಬೆಂಬಲಿಗರು ಕೂಡ ಅವರ ಪರ ಕ್ಯಾಂಪೇನಿಂಗ್ ಅನ್ನ ನಡೆಸಿದ್ದಾರೆ. ಕಳೆದ ಲೋಕಸಭೆ ಚುನಾವಣೆಯಲ್ಲಿ ಆದಂತಹ ಸೋಲು, ಆ ಸೋಲಿನ ಸೇಡು ತೀರಿಸಿಕೊಳ್ಳೋದಿಕ್ಕೆ ಎಲ್ಲ ರೀತಿಯ ಪ್ರಯತ್ನಗಳನ್ನ ಈ ಬಾರಿ ಮಾಡೋದಿಕ್ಕೆ ದಳಪತಿ ಮುಂದಾಗ್ತಾ ಇದ್ದಾರೆ. ನಿಖಿಲ್ ಅವರನ್ನ ಸ್ಪರ್ಧೆಗೆ ಇಳಿಸಬೇಕು, ಅವ್ರು ಒಪ್ಪದೇ ಇದ್ದರೆ ಸ್ವತಃ ಕುಮಾರಸ್ವಾಮಿ ಅವರೇ ಅಖಾಡಕ್ಕಿಳಿಬೇಕು ಅನ್ನುವಂಥದ್ದು ಜೆಡಿಎಸ್ ನಾಯಕರ ಒತ್ತಡ ಆಗಿದೆ, ಒತ್ತಾಯ ಆಗಿದೆ. ಇದರ ಜೊತೆಗೆ ಈಗಿನಿಂದಲೇ ಆ ರೀತಿಯ ಒಂದು ಪ್ಲಾನ್ ಅನ್ನ ಮಾಡ್ಕೊಳ್ತಾ ಇದ್ದಾರೆ ಕುಮಾರಸ್ವಾಮಿ. ಮಂಡ್ಯದಲ್ಲಿ ಏನೇ ಕಾರ್ಯಕ್ರಮ ಆದರೂ ಕೂಡ ಆ ಕಾರ್ಯಕ್ರಮಕ್ಕೆ ಹೋಗ್ತಾರೆ. ಮದುವೆ ಸಮಾರಂಭ ಇರ್ಬೋದು, ದೇವಸ್ಥಾನ ಇರ್ಬೋದು, ಜೊತೆಗೆ ಅಲ್ಲಿನ ಸ್ಥಳೀಯ ನಾಯಕರ ಜೊತೆ ಕಾಂಟ್ಯಾಕ್ಟ್ ಅನ್ನ ಮೈತ್ರಿ ಆಗಿರುವಂತಹ ಹಿನ್ನೆಲೆಯಲ್ಲಿ ಆ ಆಂಗಲ್ ನಲ್ಲೂ ಲೆಕ್ಕಾಚಾರಗಳು ಹೇಗಿರುತ್ತೆ ಅಂತ ಕುತೂಹಲ ಮೂಡಿಸ್ತಾ ಇದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.